ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಬಿ ಟ್ರಕ್ ವ್ಲಾಗ್ಸ್. ಈ ಲೋಡ್ಗೆ ಹೋಗ್ತಾ ಇರೋದು ಬಂದು ಛತ್ರಪುರಿಂದ ಕೋಲಾರ್ಗೆ. ಏನಪ್ಪ ಲೋಡು ಅಂದರೆ ಬಿದಿರ್ಕೋಲು. ಏನಕ್ಕೆ ಅಂದರೆ ಟೊಮೊಟೊ ಕಡ್ಡಿ ಹಾಕ್ತೀವಲ್ಲ, ಟೊಮೊಟೊ ಕಡ್ಡಿಗೆ, ಹಂಗಾಗಿ ಅದಕ್ಕೆ ಲೋಡ್ಗೆ ಹೋಗ್ತಾಯಿದ್ದೀವಿ. ಫುಲ್ ಫಾರೆಸ್ಟಲ್ಲಿ ಹೋಗ್ತಾಯಿದ್ದೀವಿ. ಫಸ್ಟಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ, ಹಂಗಾಗಿ ಹೋಗೋ ದಾರಿಯಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಮುಂದಕ್ಕೆ ಬಂದು ಅಡ್ರೆಸ್ ಎತ್ತೆ ಅಂತ ಗೊತ್ತಾಗಿಲ್ಲ. ಓದ್ತಾ ಇದ್ರೆ ಕಾಡಲ್ಲಿ ಹೋಗ್ತಾನೇ ಇದ್ದೀವಿ. ಹಂಗಾಗಿ ಅಣ್ಣವರು ಬಾಲು ಅಣ್ಣ ಅಂತ ಚಿಕ್ಕಬಳ್ಳಾಪುರದವ್ರೆ. ಈಗ ಇವ್ರ ಸೈಡಲ್ಲಿ ಇದ್ದಾರಲ್ಲ, ಅವ್ರನ್ನ ನಿಲ್ಲಿಸ್ಬಿಟ್ಟು ಕೇಳಿಬಿಟ್ಟು ಹಂಗೆ ಹೊರಡ್ತಾ ಇದ್ದೀವಿ. ಏನು ಗುರು, ಫುಲ್ಲು ಕಾಡು ಗುರು. ಅತ್ತ ಇತ್ತ ಏನು ಮನೆಗಳಿಲ್ಲ, ಮಠ ಇಲ್ಲ, ಏನೂ ಇಲ್ಲ ಇಲ್ಲಿ. ಮುಂದಕ್ಕೆ ಹೋದ್ರೆ ಏನಾದರೂ ಸಿಗ್ತಾವೇನೋ ಮನೆಗಳು ನೋಡಬೇಕು. ಮೈನ್ ಇನ್ನೊಂದೇನೆಂದರೆ ಈ ಬಾಡಿಗೆ ಫುಲ್ಲು ಲಾಸ್ ಗುರು. ಅಷ್ಟು ದೂರ ಇಲ್ಲಿಂದ ಕೋಲಾರವರೆಗೂ ಅಂದರೆ ಬಾಡಿಗೆ ಭಾರಿ ಅಧ್ವಾನ. ಕಡಿಮೆ ಕೊಟ್ಟರು ಏನು ಮಾಡ್ತೀವಿ, ಅಷ್ಟು ದಿನ ಆಲ್ಟಾಗಿ ಏನು ಹಾಕ್ಬರಲ್ಲ. ಅದು ವೀಡಿಯೋ ಮಾಡಿಲ್ಲ, ಮಾಡ್ತೀನಿ. ಇಲ್ಲೊಂದು 20 ಕಿಲೋಮೀಟ್ರ್ ಬಂದಮೇಲೆ ಕಾಡಿಂದ ಆಚೆಗೆ ಈಗ ಮನೆಗಳು ಯಾವಾಗ ಕಾಣಿಸ್ವು ನೋಡಿ. ಮನೆಗಳು ಹೆಂಗಿದ್ದಾವೆ ಅಂತ ಈ ಕಡೆ ಕಾಡಲ್ಲೇ. ಏನು ರೋಡಲ್ಲಿ ಗಾಡಿ ಹೋಗ್ತಾಯಿದ್ರೆ ಆಚೆ ಒಂದು 2 ವೀಲರ್ ಸಮೇತ ಹೋಗೋಕ್ಕಾಗಲ್ಲ, ಆ ಥರ ಇದೆ ರೋಡ್. ಅದೆಲ್ಲ ಫಾರೆಸ್ಟಲ್ಲಿ ಏನು ಮಾಡೋಕ್ಕಾಗಲ್ಲ. ಫಾರೆಸ್ಟಲ್ಲಿ ಆ ಮಾತ್ರ ಇರೋದೇ ಹೆಚ್ಚು ರೀತಿ ಇದ್ದರೆ ಸಾಕು ಗುರು. ಬರೀ ಫಾರೆಸ್ಟಲ್ಲೇ ಒಂದು 30 ಕಿಲೋಮೀಟ್ರ್ ಬಂದಿದ್ದೀವಿ ಗುರು. ಬರೀ ಸಿಂಗಲ್ ರೋಡಲ್ಲಿ ಒಂದು ಹತ್ರನೂ ಮನೆ ಕಾಣಿಸಿಲ್ಲ. ಫಸ್ಟ್ ಒಂದು ಹತ್ರ ಕಾಣಿಸ್ತು, ಮತ್ತು ಇಲ್ಲೇ ಕಾಣಿಸ್ತಾ ಇರೋದು ಮತ್ತೆ ಮನೆಗಳೆಲ್ಲ ನೋಡಿ. ಇದು ಕಡೆನೂ ಹಳ್ಳಿಗಳಲ್ಲಿ ಎಲ್ಲ ಫಾರೆಸ್ಟಲ್ಲಿ ಅಂಗನವಾಡಿ ಎಲ್ಲ ಇದೆ. ಇಲ್ಲಿ ಫಿಲ್ಟರ್ ನೀರು ವ್ಯವಸ್ಥೆ ಇದೆ. ಪರವಾಗಿಲ್ಲ, ಎಲ್ಲ ಫಾರೆಸ್ಟ್ ಆದರೂ ಎಲ್ಲ ಚೆನ್ನಾಗಿ ಇಟ್ಕೊಂಡವ್ರೆ. ಕಡೆಗೂ ಲೋಡಿಂಗ್ ಪಾಯಿಂಟ್ಗೆ ಬಂದ್ವಿ. ಅಣ್ಣವ್ರು ಮರ ಕೆಳಗಡೆ ಹಾಕಿದ್ದಾರೆ. ನಾನು ಹಿಂದೆ ಹೋಗಿದ್ದು. ಆ್ಯಕ್ಚುಲಿ ಅಣ್ಣವ್ರದ್ದು ಲೋಡ್ ಹಾಕ್ಬೇಕಾಗ್ಸಿತ್ತು ಫಸ್ಟು. ನಾನು ಹಿಂದೆ ಬಂದಿದ್ದಕ್ಕೆ ಹಂಗೆ ಹೋಗಲಿ, ಹಂಗೆ ಸೈಡ್ಗೆ ಹಾಕೋ, ಇನ್ನೇನು ಯಾರ್ದಾದ್ರೂ ಏನು ಲೋಡು, ಇಬ್ಬರದು ಒಂದೇ ಅಂತ ಹೇಳ್ಬಿಟ್ಟು ನಂದೇ ಹಾಕೋ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮುಂದೆ ಹೋಗಿ ನಿಲ್ಲಿಸ್ದೆ. ಒಂದೊಂದೇ ಲೋಡ್ ಮಾಡ್ತಾ ಇದ್ದಾರೆ ನೋಡಿ. ಬಿದಿರ್ಕೋಲು ಟೊಮೊಟೊಗೆ ಇದು ಮಾಡ್ತಾರಲ್ಲ, ಟೊಮೊಟೊ ಗಿಡಗಳಿಗೆ ಎಲ್ಲ ನೋಡಿ. ಮಹಾರಾಷ್ಟ್ರದಿಂದ ತರಿಸ್ಕೊತಾರೆ ನಮ್ಮ ಕೋಲಾರಿಗೆಲ್ಲ ಬಿದಿರ್ಕೋಲುಗಳೆಲ್ಲ ಫಾರೆಸ್ಟಿಂದ. ಇಲ್ಲ ಈ ಕೋಲುಗಳೆಲ್ಲ ಎಲ್ಲ ಪರ್ಮಿಷನ್, ಫಾರೆಸ್ಟ್ ಅವ್ರ ಹತ್ರ ಪರ್ಮಿಷನ್ ತಗೊಂಡೇ ಇಟ್ಕೊಂಡಿರ್ತಾರೆ ಎಲ್ಲ. ಕಳ್ತನವಾಗೆಲ್ಲ ಇದು ಮಾಡೋಕ್ಕಾಗಲ್ಲ, ಇಲ್ಲಾಂದರೆ ನಮ್ಮಂಥವ್ರ ಗಾಡಿಗಳಿಗೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತಲ್ಲ. ಹಂಗಾಗಿ ಎಲ್ಲ ಪರ್ಮಿಷನ್ ಇರುತ್ತೆ ನೋಡಿ. ಹತ್ತು ಕಡೆ ಅಣ್ಣವ್ರದ್ದು ಮತ್ತೆ ಲೋಡ್ ಕಳಿಸಿದ್ರು. ಇನ್ನೊಂದೇನು ಗೊತ್ತಾ, ನಾವು ಅಡುಗೆ ಮಾಡಬೇಕೀಗ. ಇನ್ನೇನು ಚಿಕನ್ ಮಾಡೋಣ ಅಂತ ಎಲ್ಲರೂ ಡಿಸೈಡ್ ಆಗಿ ಇನ್ನು ಚಿಕನ್ ಎತ್ಕೊಂಬಂದು ಎಲ್ಲ ತರಕಾರಿ ಎಲ್ಲ ಹಚ್ಕೊಂಡು ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ. ಬಾಲು ಅಣ್ಣವ್ರು ಸ್ಟಾರ್ಟ್ ಮಾಡಿದ್ದಾರೆ. ಬಾಲು ಅಣ್ಣವ್ರು ಮಾಡ್ತೀನಿ ಅಂದರು, ಹಂಗಾಗಿ ಅಣ್ಣವ್ರು ಮಾಡ್ತಾಯಿದ್ದಾರೆ ನೋಡಿ. ಅವರೇ ಬಾಲು ಅಂತ. ಇನ್ನೇನು ಗಾಡಿ ಆಲ್ಮೋಸ್ಟ್ ಲೋಡಿಂಗ್ ಕಂಪ್ಲೀಟ್ ಆಗ್ತಾ ಬಂದಿದೆ. ಫೈನಲ್ ಟಾಪ್ ಮೇಲೆ ಆಗ್ತಾಯಿದ್ದಾರೆ. ಇನ್ನೇನು ಆಗೋದ್ರೆ ಅಡುಗೆ ತಿನ್ಕೊಂಡು ಬಿಡಬೇಕು. ಅಣ್ಣವ್ರು ಚಿಕನ್ ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೀನು ರೈಸು ಕಂಪ್ಲೀಟ್ ಆಯಿತು, ಚಿಕನ್ನು ಎಲ್ಲ ಹಂಗೆ. ನನ್ನ ಲೋಡಿಂಗು ಎಲ್ಲ ಕಂಪ್ಲೀಟ್ ಆಯಿತು ನನ್ನ ಗಾಡಿದು. ಅವ್ರದ್ದು ಲೋಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಅವ್ರದ್ದು ಆಲ್ಮೋಸ್ಟ್ ಅರ್ಧ ಆಗೋಗಿದೆ ಅಣ್ಣಂದು ನೋಡಿ. ಇದೇ ಅಣ್ಣಂದು ಗಾಡಿ, ಶ್ರೀ ಶ್ರೀನಿವಾಸ ಜೈ ಹನುಮಾನ್ ಅಲ್ಟ್ರಾ, ಚಿಕ್ಕಬಳ್ಳಾಪುರದ ಗಾಡಿ. ಬಾಲು ಅಣ್ಣಂದು ಹಿಂದೆ ಲೋಡ್ ಮಾಡ್ತಾಯಿದ್ದಾರೆ. ಇನ್ನೇನು ಇಲ್ಲೆಲ್ಲ ನೀರು ಬರ್ತಾವಂತೆ, ಸ್ನಾನ ಮಾಡ್ಕೊಂಬರ್ಬೇಕು. ಸ್ನಾನ ಮಾಡ್ಕೊಂಬಂದು ತಿಂಡಿದ್ದೆಲ್ಲ ಆಯ್ತಲ್ಲ, ಇವ್ರದ್ದು ಲೋಡ್ ಆಗಿದ ತಕ್ಷಣ ಬಿಡಬೇಕು ನೋಡಿ. ನಂದು ಹಗ್ಗ ಹೊಡಿತಾ ಇದ್ದಾರೆ ಆವಾಗಲೇ, ಕೂಲಿಯವರು ಅವರು ಹೊಡಿತಾ ಇದ್ದಾರೆ ನೋಡಿ. ಗುರು ಇದೇನು ಗೊತ್ತಾ, ಎಷ್ಟೇ ಹಗ್ಗ ಹೊಡಿಲಿ
ಬಟ್ ಅವು ಲೂಸ್ ಬಂದುಬಿಡ್ತವೆ. ಅದು ಯಾವುದೋ ಬಾಂಬೆ ಗಂಟ ಏನೋ ಅಂತೆ, ಅವ್ರು ಬಾಂಬೆ ಗಂಟು ಹೊಡೆದ್ರು ಅಷ್ಟೇ, ಡಿಲ್ಲಿ ಗಂಟು ಹೊಡೆದ್ರು ಅಷ್ಟೇ, ಬಿದಿರ್ಕೋಲಲ್ವ ಆಕ್ಷನ್ ಕೊಡೋದು ಆ ಥರ ಜಾಸ್ತಿ ಇದು. ನೋಡಿ ಎಷ್ಟು ಕೂತ್ಕೊತಾ ಇದೆ ಹೇಳಿದ್ರೆ, ಎಷ್ಟು ಟೈಟ್ ಇತ್ತು. ಆದರೂ ಇದು ನಾವು ಈ ಫಾರೆಸ್ಟ್ ದಾಟೋಷ್ಟೊತ್ತಿಗೆ ಸಾಕು ಲೂಸ್ ಆಗಿರ್ತವೆ ಅನ್ಕೊಂತೀನಿ ನಾನು. ಯಾಕಂದರೆ ಹಳ್ಳಗಳು ಆ ರೇಂಜಿಗಿದ್ದಾವೆ. ಇನ್ನೇನು ಲೋಡಿಂಗ್ ಆಲ್ಮೋಸ್ಟು ಹಗ್ಗ ಹೊಡೆದಿದ್ದೆಲ್ಲ ಮುಗಿತಾ ಬಂತು, ನೀನು ಬಿಡಬೇಕು. ನೋಡಿ ಕೋಲುಗಳು ಹೆಂಗೆ ಜೋಡಿಸಿದ್ದಾರೆ ಅಂತ. ಹಿಂದಕ್ಕೆ ಬರಲ್ವ ಅಂತ ಒಂದು ಡೌಟ್ ಬರ್ಬೋದು, ಚಾನ್ಸೇ ಇಲ್ಲ ಬರಲ್ಲ. ನೋಡಿ ಫುಲ್ಲು ಅದೇ ಅಣ್ಣವ್ರದ್ದು ಹತ್ತು ಕಡೆ ಹಗ್ಗ ಹೊಡಿತಾ ಇದ್ದಾರೆ ಗಾಡಿ. ಅಣ್ಣವ್ರ ಡ್ರೈವರು ನೀಟಾಗಿ ಗಾಡಿ ತೊಳಿತಾ ಇದ್ದಾನೆ. ನಮ್ಮ ಗಾಡಿ ಎಲ್ಲ ಕ್ಲೀನಾಗಿದೆ, ನಾವೇನು ತೊಳೆಯೋಕ್ಕೆ ಹೋಗಿಲ್ಲ. ಎಲ್ಲ ಆಯಿತು, ಬಿಡ್ತಾ ಇದ್ದೀವಿ. ನೋಡಿ ಬಂಗಾರಿ ಅಲ್ಲಿ ಬರ್ತಾ ಇದೆ. ಇನ್ನೇನೆಲ್ಲ ಮುಗಿಸ್ಕೊಂಡು ಇನ್ನೇನು ಬಿಡ್ತಾ ಇದ್ದೀವಿ ಗಾಡಿಗಳು. ಇನ್ನೇನು ನಾನ್ ಸ್ಟಾಪ್ ಹೊಡಿತಾ ಇರೋದೇ ಗಾಡಿ. ಇದೇನು ಟೈಮಿಂಗ್ ಲೋಡ್ ಇಲ್ಲ ಅಲ್ವಾ, ಹಂಗಾಗಿ ಆರಾಮಾಗಿ ಹೋಗ್ತೀವಿ, ಟೆನ್ಷನ್ ಏನಿಲ್ಲ, ಕೂಲಾಗಿ ಆರಾಮಾಗಿ ಬಿಡೋದೆ. ನಾವು ಗಾಡಿ ಒಂದು ಬರ್ತಾಯಿದೆ ನೋಡಿ. ನಾನು ಆಗಲೇ ಹೇಳಿದ್ನಲ್ಲ, ಸಿಂಗಲ್ ರೋಡು ಒಂದು ಟೂ ವೀಲರ್ ಓಡಾಡೋಕ್ಕಾಗಲ್ಲ ಅಂತ. ನೋಡಿ ಇದೇ ರೋಡ್ ಫಾರೆಸ್ಟಲ್ಲಿ ಹೊಸ ರೋಡೆ, ಬಟ್ ಕರೆಕ್ಟಾಗಿ ಒಂದು ಕ್ಯಾಂಟ್ರ್ ಹೋಗೋಷ್ಟು ಅಷ್ಟೇ. ಬಟ್ ಈ ರೋಡಲ್ಲಿ ಲಾರಿನೂ ಹೋಗೋಕ್ಕಾಗಲ್ಲ, ಯಾಕಂದರೆ ಕರೆಕ್ಟಾಗಿ ಒಂದು ಕ್ಯಾಂಟ್ರ್ ಹೋಗ್ಬೋದು ಅಷ್ಟೇ. ಒಂದು ಕ್ಯಾಂಟ್ರು ಒಂದು ಬಸ್ಸು ಆ ಥರ ಓಡಾಡ್ಬೋದು ಅಷ್ಟೇ. ಒಂದು ಲಾರಿ ಆಗಲ್ಲ, ಯಾಕಂದರೆ ಲಾರಿ ಬಸ್ಗಿನ ಕ್ಯಾಂಟ್ರಿಗಿನ ಇನ್ನು ಸ್ವಲ್ಪ ಅಗಲ ಬರುತ್ತೆ, ಹಂಗಾಗಿ ಅದು ಓಡಾಡೋಕ್ಕೆ ಚಾನ್ಸ್ ಇಲ್ಲ, ಆಗಲ್ಲ. ಈ ಫಾರೆಸ್ಟ್ ರೋಡಿಗೆ ಏನಕ್ಕೆ ಬರ್ತಾವೆ ಲಾರಿಗಳು, ಬಂದರೆ ಈ ಬಿದಿರ್ಕೊಲ್ಲಿ ರೋಡ್ಗಳಿಗೆ ಬರ್ಬೋದು ಅಷ್ಟೇ. ನೋಡಿ ಇದು ಶ್ರೀರಾಮ್ಪುರ, ಅಂದರೆ ಶ್ರೀರಾಮ್ಪುರ ಡ್ಯಾಮ್ ಅಂದರೆ ನಮ್ಮ ಕರ್ನಾಟಕದಲ್ಲ, ಆಂಧ್ರದ ಹೈದ್ರಾಬಾದ್ ಹಿಂದೆ ಇರೋದದು ಡ್ಯಾಮ್. ಅಂದರೆ ಆ ಥರ ಡ್ಯಾಮ್ ಅಲ್ಲ, ಬಟ್ ಬ್ರಿಡ್ಜು, ದೊಡ್ಡದು ಕಾಲುವೆ ಇದು, ಸಖತ್ತಾಗಿದೆ. ನೋಡಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಹೆಂಗೆ ಇದು ಮಾಡಿದ್ದಾರೆ, ಇಂಡ್ರಾಮ್ ಶ್ರೀರಾಮ್ಪುರ ಅಂತ ಏನೇನೋ ಬರ್ದಾಕಿದ್ದಾರೆ. ನೋಡಿ ಇದೆ ಬ್ರಿಡ್ಜು, ಸಕ್ಕತ್ತಾಗಿದೆ. 2 ಕಿಲೋಮೀಟ್ರ್ ಏನೋ ಇದೆ ಬ್ರಿಡ್ಜು. ಇನ್ನೇನು ಬ್ರಿಡ್ಜೆಲ್ಲ ಬಿಟ್ಕೊಂಡು ಒಂದು 3 ಕಿಲೋಮೀಟ್ರ್ ಮುಂದೆ ಬಂದು ಇನ್ನೇನು ಟೀ ಕುಡಿಯೋಣ ಅಂತ ಗಾಡಿಗೆ ಅಲ್ಲಿ ನಂದು ಸೈಡ್ಗೆ ಹಾಕ್ಬೇಕಲ್ಲ ಗಾಡಿಗಳು, ಅಲ್ಲಿ ನಂದು ಇನ್ನು ಸ್ವಲ್ಪ ಮುಂದೆ ಅಣ್ಣವ್ರದ್ದು ಹಾಕ್ಬಿಟ್ಟು ನೋಡಿ ಅಲ್ಲಿ ಸರಿಯಾಗಿ ಟೀ ಕುಡ್ಕೊಂಡು ಬಿಟ್ವಿ. ಇನ್ನು ಮುಂದೆ ಹೋಗ್ತಾ ಜರ್ನಿ ಎಂಜಾಯ್ ಮಾಡೋಣ ಬರ್ರಿ. ಇನ್ನೇನು ಒಂದು ಸರಿ ಅಣ್ಣವ್ರ ಗಾಡಿ ವೀಡಿಯೋ ಮಾಡೋದು, ಒಂದು ಸರಿ ನಮ್ಮ ಗಾಡಿ ವೀಡಿಯೋ ಮಾಡೋದು, ಹಾಗೆ ಫುಲ್ ರೋಡ್ ಫುಲ್ ಎಂಜಾಯ್ ಮಾಡ್ಕೊಂಡು ಟೀ ಕುಡಿದಿದ್ವಲ್ಲ ಫುಲ್ ಜೋಶಲ್ಲೇ. ನೋಡಿ ಅಣ್ಣವ್ರ ಗಾಡಿ ನಾನು ತೆಗಿತಾ ಇದ್ದೀನಿ ವೀಡಿಯೋ, ನಮ್ಮ ಕೋಡ್ರವ್ರ ಗಾಡಿ ಓಡಿಸ್ತಾಯಿದ್ರು, ಬಾಲಣ್ಣಂದು ಗಾಡಿ. ನೋಡಿ ಕೋಲುಗಳು ನೋಡಿ ಒಂಚೂರು ಜುಮ್ ಬಂದಿಲ್ಲ, ಒಂಚೂರು ಹಿಂದಾಗ ಬಂದಿಲ್ಲ. ಹೀಗೆ ರೋಡ್ ಪೂರ್ತಿ ಆಟ ಆಡ್ಕೊಂಡು ನೋಡಿ ಇದು ನನ್ನ ಗಾಡಿ, ಅಣ್ಣವ್ರು ವೀಡಿಯೋ ಮಾಡಿರೋದಿದು. ನಂದು ಏನು ಒಂಚೂರು ಜುಮ್ ಬಂದಿಲ್ಲ, ಆರಾಮಾಗಿ ಹೊರಟಿದ್ವಿ. ಇನ್ನೇನು ಹಂಗೆ ನೋಡ್ತಾ ಹೈದ್ರಾಬಾದ್ ಬಂತು. ಇದು ಹೈದ್ರಾಬಾದ್ ಔಟ್ರಿಂಗ್ ರೋಡು, ನೆಹರು ಔಟ್ರಿಂಗ್ ರೋಡ್ ಅಂತೆ. ನೋಡಿ ಕ್ಲೈಮೇಟ್ ಹೆಂಗಿದೆ ಗುರು. ಕ್ಲೈಮೇಟ್ ನೋಡ್ಸೋಕೆ ಗಾಡಿ ಓಡಿಸೋ ಮಜಾನೇ ಬೇರೆ ಗುರು. ಇನ್ನೊಂದೇನು ಗೊತ್ತಾ, ನೈಟೆಲ್ಲ ಗಾಡಿ ಓಡಿಸಿದ್ರೆ ಈ ಸಮಯಕ್ಕೆ, ಅಂದರೆ ಈ ಟೈಮಿಂಗು ಬೆಳಗ್ಗೆ ಆಗೋ ಟೈಮಲ್ಲಿ ನಿದ್ದೆ ಬರುತ್ತೆ ಗುರು. ಯಾಕೆ ಹೇಳ್ತೀರ ಅದ ಕತೆ, ಸಖತ್ ನಿದ್ದೆ ಇಳಿಯುತ್ತೆ ಗುರು. ಒಳ್ಳೆ ನಿದ್ದೆ ಟೈಮ್ ಇದು. ಈ ಟೈಮಲ್ಲಿ ಹುಷಾರಾಗಿರ್ಬೇಕು ಪ್ರತಿಯೊಬ್ಬ ಡ್ರೈವರು. ಇನ್ನೇನು ರಿಂಗ್ ರೋಡಿಂದ ಇಳಿದು ಟೀ ಕುಡಿಯೋಣ ಅಂತ ಗಾಡಿ ಸೈಡಿಗೆ ಹಾಕಿ ಟೀ ಕುಡಿಯೋಕೆ ನೋಡಿ ಅಲ್ಲಿ ರೈಟ್ ಸೈಡ್ ಶಾಪ್ ಹತ್ರ ಹೋಗಿದ್ವಿ. ಇನ್ನೇನು ಟೀ ಕುಡ್ಕೊಂಬಿಟ್ವಿ. ಜೆಚ್ಚರ್ಲ ಟೋಲ್ ಇದು, ಟೋಲ್ ಹತ್ರ ಹೋಗ್ತಾ ಇದ್ದೀನಿ. ಅಣ್ಣವ್ರೆಲ್ಲೋದ್ರೂ ನಾನು ಗಾಡಿ ಎತ್ಕೊಂಡಾಗಿಂದ ಕಣ್ಗೆ ಕಾಣಿಸ್ಕೊಂಡಿಲ್ಲ. ನಾನು ಔಟ್ರಿಂಗ್ ರೋಡ್ ಬೈಪಾಸಲ್ಲಿ ಮಿಡ್ಲ್ ರೋಡಲ್ಲಿ ಎತ್ಕೊಂಡಿದ್ದು, ಹಂಗಾಗಿ ನಾನು ಅಣ್ಣವರೆಲ್ಲೂ ಕಾಣಿಸ್ಕೊಂಡೇ ಇಲ್ಲ. ನೋಡ್ಬೇಕು ಅಣ್ಣವ್ರು ಎಲ್ಲ ಹೋಗ್ತಾಯಿದ್ದಾರೋ. ಇನ್ನೂ ಫೋನ್ ಬೇರೆ ಮಾಡಿರಲಿಲ್ಲ, ಫೋನ್ ಮಾಡಿಬಿಟ್ಟು ಕೇಳಬೇಕು ಮುಂದೆ ಇದ್ದಾರೋ ಹಿಂದೆ ಇದ್ದಾರೋ. ನಮ್ಮ ಡ್ರೈವರ್ ಕೇಳಿದ್ರೆ ಮುಂದೆ ಇದ್ದಾರೆ ಅಂದರು. ನೋಡಿ ಈ ಥರ ಪಾಸಾಗಿ ಹೊಲ್ಟೋಗ್ಬೇಕು, ಇಲ್ಲಾಂದರೆ 10 ನಿಮಿಷ ಮೇಲೆ ವೆಯ್ಟ್ ಮಾಡಿದ್ರೆ ದುಡ್ಡು ಕಟ್ಟಬಾರ್ದು, ಅದು ಇದು ಅಂತ ಟೋಲ್ ಅವ್ರು 100 ರೂಲ್ಸ್ ಇರ್ತಾರೆ. ಯಾರು ಫಾಲೋ ಮಾಡ್ತಾರೆ ಬ್ರೋ.
ಇನ್ನೇನಿಲ್ಲ, ಫೋನ್ ಮಾಡಿ ಕೇಳಿದ್ರೆ ಅನ್ಲೋಡ್ ಆಗೋಲ್ಲ, ನಾಳೆ ಬರ್ರಿ ಅಂತ ಹೇಳಿದ್ರು. ಇನ್ನೇನು ಅಲ್ಲಿ ಹೋಗಿ ಏನು ವೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ನೋಡಿ, ಇದೆ ನಮ್ಮೂರು, ಗುಡಿಬಂಡೆ ಹತ್ರ, ಮ್ಯಾಕ್ಲಹಳ್ಳಿ ಅಂತ. ಮನೆ ಹತ್ರ ಬಂದು ನಿಲ್ಲಿಸಿದೆ. ಮತ್ತು ನೈಟ್ ಒಂದು 11-12 ಗಂಟೆಗೆ ಬಿಟ್ಟರೆ ನಾವು ಬಾಲವನ್ನ ಆಲ್ರೆಡಿ ಚಿಕ್ಕಬಳ್ಳಾಪುರದಲ್ಲಿದ್ದ. ನಾನು ಮುಂಚೆನೇ ಹೋದೆ, 11:30ಗೆ ನಾನು ಹೋದೆ. 12 ಗಂಟೆ ಆಯ್ತು ಅಲ್ಲಿ ಹೋಗ್ಬಿಟ್ಟು ಇನ್ನು ಬಾಲವನ್ನ ಕರ್ಕೊಂಡು ಹಂಗೆ ಹೋಗ್ತಾ ಜಿಯೋ ಇದು ಡೀಸೆಲ್ ಬಂದು ಸಿಕ್ತು. ಹಂಗೆ ಅಣ್ಣವ್ರು ಡೀಸೆಲ್ ಹಾಕ್ಸ್ಕೊತಾ ಇದ್ದಾರೆ. ನಮ್ಮಲ್ಲಿ ಆಲ್ರೆಡಿ ಇತ್ತು, ಮಹಾರಾಷ್ಟ್ರದಲ್ಲಿ ಫುಲ್ ಮಾಡಿದ್ದು. ಹಾಗಾಗಿ ನಾನು ಮಾಡ್ಕೋಬೋದಿಲ್ಲ. ಇಲ್ಲಿಂದ ಹೋಗ್ಬಿಟ್ಟು ಅಲ್ಲೆಲ್ಲೋ ಯಾವುದೋ ಕೋಲಾರ ಬಿಟ್ಟು ಮುಂದೆಗೆ ಸೈಡ್ಗೆ ಹಾಕೋ ಅಂತ ಹೇಳಿದ್ರು. ನೈಟ್ ಬಂದು ಈಗ ಸೈಡ್ಗೆ ಹಾಕ್ಕೊಂಡಿದ್ದೀರಿ ಗಾಡಿಗಳನ್ನ. ಬೆಳಗ್ಗೆ ಬಂದು ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ಅಡ್ರೆಸ್ ಹೇಳ್ತೀನಿ ಬರ್ರಿ ಅಂದರು. ಅಡ್ರೆಸ್ ಹೇಳೋ ಡೌಟೇ, ಬಂದು ಕರ್ಕೊಂಡು ಹೋಗ್ತಾರೆ ಅನ್ಕೊತೀನಿ. ನೋಡಿ, ಇಲ್ಲಿ ಬಂದು ಫುಲ್ ಸೈಡ್ಗೆ ಹಾಕ್ಕೊಂಡಿದ್ದೀವಿ ಲೈಟ್ ಇರೋ ಹತ್ರ. ಯಾಕಂದರೆ ಕಳ್ತನ ಅಲ್ಲೂ ಇಲ್ಲೂ ಯಾವ ಜಾಗದಲ್ಲಿ ಹೆಂಗೂ ನಂಬೋಕ್ಕಾಗಲ್ಲ. ಹಂಗಾಗಿ ನೋಡಿ, ಮುಂದೆ ಎಲ್ಲ ಫುಲ್ ಕತ್ತಲು. ಅದಕ್ಕೆ 2 ಗಾಡಿನ ಒಂದೇ ಹತ್ರ ಲೈಟ್, ಪಾರ್ಕಿಂಗ್ ಲೈಟೆಲ್ಲ ಆನಲ್ಲಿ ಇಟ್ಕೊಂಡು ಇದ್ವಿ. ಮಾರ್ನಿಂಗ್ ಆಯಿತು, ಇನ್ನು ಸಿಂಗಲ್ ರೋಡಲ್ಲಿ ಕರ್ಕೊಂಬರ್ತಾಯಿದ್ರು. ಇನ್ನು ಒಳಗೆ ಬಂದರೆ ಬರೀ ಇದರಲ್ಲಿ ಅದೇನು ಬೆಟ್ಟ ಗುಟ್ಟ ಅಂತಾರಲ್ಲ, ಆ ಥರ ಗುಟ್ಟದಲ್ಲೆಲ್ಲ ಕರ್ಕೊಂಡು ಹೋಗ್ತಾಯಿದ್ದಾರೆ. ನೋಡಿ, ಈ ರೋಡಲ್ಲಿ ಈ ಥರ ಒರಿಜಿನಲ್ ರೋಡಲ್ಲಿ ಕರ್ಕೊಂಡು ಹೋಗ್ತಾಯಿದ್ದಾರೆ ನಮ್ಮನ್ನು, ಗಾಡಿಗಳನ್ನ, ಲೋಡ್ ಗಾಡಿಗಳನ್ನ. ನೋಡ್ಬೋದು ನೀವು ಅಲ್ಲಿ, ಅಲ್ಲಿ ಕಲ್ಲಿದೆ ನೋಡಿ. ಆ ಥರ ಕಲ್ಲು ಮೇಲೆ ಎಲ್ಲ ಹತ್ತಿದ್ರೆ ಗಾಡಿ ಟೈರ್ಗಳಿಗೆ ಎಷ್ಟು ಏಟಾಗಲ್ಲ. ಇಲ್ಲ ಹಂಗೆ ಮುಂದಕ್ಕೆ ಬರ್ತಿದ್ದಂಗೆ ಇಲ್ಲೊಬ್ಬನ ತಗ್ಲಾಕಂಡ. ನೋಡ್ಬೋದಲ್ಲ ರೈಟ್ ಸೈಡಲ್ಲಿ ಟೊಮೊಟೊ ಗಿಡಗಳು ಎಷ್ಟು ಇದು ಮಾಡಿದ್ದಾರೆ ಅಂತ. ಆ ಥರ ಎಕರೆಗೆ ಮಾಡಿದ್ದಾರೆ ಈ ಥರ ಟೊಮೊಟೊ ಗಿಡಗಳು. ಮತ್ತು ಇಲ್ಲಿಂದ ಇನ್ನೂ ಮುಂದಕ್ಕೆ ಹೋದ್ರೆ ಅದಕ್ಕಿಂತ ಅಧ್ವಾನ, ಭಾರಿ ಅಧ್ವಾನದಾಗೈತೆ ರೋಡ್. ನಿಮ್ಗೆ ನೋಡೋಕ್ಕೆ ಸ್ವಲ್ಪ ಹಂಗೋ ಹಿಂಗೋ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು, ಬಟ್ ಹಳ್ಳಾಗ್ಲು ಅದು ಇದು ಸ್ವಲ್ಪ ಹಂಗೈತೆ ನೋಡಿ. ಅದೆಲ್ಲ ದಾಟ್ಕೊಂಡು ಇನ್ನೇನು ಆಲ್ಮೋಸ್ಟ್ ಹತ್ರಕ್ಕೆ ಬಂದಿದ್ದೀವಿ ಅನ್ಕೊತೀನಿ. ಹಂಗೆ ಬಂದೇ ಬಿಟ್ವಿ. ಹಂಗೆ ಗಾಡಿ ಹಂಗೆ ಸೈಡ್ಗೆ ಹಾಕ್ಬಿಟ್ಟು ಎಲ್ಲಪ್ಪ ಅನ್ಲೋಡ್ ಅಂದರೆ ಇಲ್ಲೇ ಸೈಡ್ಗೆ ಹಾಕ್ಬೇಕು. ನೋಡಿ, ಎಷ್ಟುದ್ದಕ್ಕೂ ಬರೀ ಟೊಮೊಟೊ ಗಿಡ ಇದು ಮಾಡೋಕ್ಕೆ ಯಾರು ಇವರು? ಕೋಲಾರು CMR ಅಂದರೆ ಮಾರ್ಕೆಟು ಮಂಡಿ ಎಲ್ಲ ಅವ್ರದ್ದೈತೆ. ಹಂಗಾಗಿ ಅವ್ರು ಸ್ವಲ್ಪ ಚೆನ್ನಾಗಿರೋರು. ಹಾಗಾಗಿ ಅವ್ರು ಏನು ಲೋಡ್ಗಳು ತರಿಸ್ಕೊತಾರೆ. ಅನ್ಲೋಡಿಗೆ ಒಬ್ಬನೇ ಬಂದಿದ್ದೆ ಅದಕ್ಕೆ ಎಷ್ಟು ಕಷ್ಟ. ಒಬ್ಬನೇ ಎಲ್ಲ ಗಬ್ಬಿಚ್ಕೊಂಡು ಎಲ್ಲ ಇದು ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ. ನಮ್ಮದು ಖಾಲಿ ಆಗೋಷ್ಟೊತ್ತಿಗೆ ಅಣ್ಣವ್ರದ್ದು ಎಲ್ಲ ಖಾಲಿ ಆಗೋಗಿತ್ತು. ಅಣ್ಣವ್ರು ಸೈಡ್ಗೆ ಹಾಕ್ತಾಯಿದ್ರು. ಹಂಗೆ ನಾನು ಬಂದೆ. ನಾನು ಪಕ್ಕದಲ್ಲಿ ನೀರಿತ್ತು ಲೆಫ್ಟ್ ಸೈಡಲ್ಲಿ. ಇನ್ನೇನು ನೀರು ಹಾಕೋಣ ಅಂತೇಳಿ ನೀರು ಗಾಡಿ ತೊಳೆದು ಬಿಡೋಣ ಹಂಗೆ ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕಿದೆವು ಗಾಡಿಗಳು. ಇಷ್ಟೇ ಇನ್ನೇನು ಸ್ಟ್ರೈಟ್ ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಲೋಡ್ ಹುಡುಕ್ಬೇಕು. ಛತ್ರಪುರದಿಂದ ಕೋಲಾರಿಗೆ ಟ್ರಿಪ್ ಇದು ಅಷ್ಟೇ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.